ನಾವು ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? ಇಲ್ಲೇ ಬೆಂಗಳೂರಿನಲ್ಲೇ ಮಲ್ಲೇಶ್ವರಂನಲ್ಲಿ. ಚೌಟ್ರಿ ಹೆಸರೇ ಮರ್ತೋಗುತ್ತಲ್ಲಮ್ಮ. ನಾನು ನನ್ನ ಎಂಟೈರ್ ಫೈನಾನ್ಷಿಯಲ್ ಅಫೇರ್ಸ್ನ ಮ್ಯಾನೇಜ್ ಮಾಡಿದವ್ರು ನನ್ನ ವೈಫು. ನನ್ನ ಶಾಲೆ ಇದೆ ಲಕ್ಷ್ಮೀಪುರ ಕ್ರಾಸ್ನಲ್ಲಿ, ಅದನ್ನಿಬ್ಬರು ನಡೆಸ್ತೀವಿ. ಸೊ ಜೀವನದಲ್ಲಿ ಬೋತ್ ಆಫ್ ಅಸ್ ಆರ್ ಹೋಲ್ಡಿಂಗ್ ಎ ನೋಬ್ಲೆಸ್ಟ್ ಪ್ರೊಫೆಷನ್. ವೈದ್ಯೋ ನಾರಾಯಣ ಹರಿ ವೈದ್ಯೋ ನಾರಾಯಣ. ನಮಸ್ತೆ. ನಮಸ್ಕಾರ. ನೋಡಿ, ಜಗತ್ತೆಲ್ಲ ನಿಮ್ಮ ಮಾತು ಕೇಳಿರುತ್ತೆ ಅನೇಕ ಮಾಧ್ಯಮಗಳ ಮೂಲಕ. ನಿಮ್ಮ ಪತ್ನಿ, ನಿಮ್ಮ ಮನೆಯವ್ರನ್ನ, ನಿಮ್ಮ ಮನದನ್ನೇ ನೋಡಿರಲ್ಲ, ದಯವಿಟ್ಟು ಪರಿಚಯ ಮಾಡಿಸಿ. ಭಾಳ ಖುಷಿಯಪ್ಪ. ಇದುವರೆಗೂ ಯಾರೂ ಕೂಡ ಮೀಡಿಯಾದವರು ಈ ರೀತಿ ಮಾಡಿರಲಿಲ್ಲ. ಯು ಆರ್ ಎ ಸ್ಪೆಷಲ್ ಪರ್ಸನ್ನು. ಥ್ಯಾಂಕ್ಸ್ ಟು ಮಧುಕರ್, ನಿಮ್ಮನ್ನು ಕರ್ಕೊಂಬಂದಿದ್ದಕ್ಕೆ. ನೋಡಿ, ನನಗೆ 71 ವರ್ಷ. ಈ ಜೂನ್ ಬಂದರೆ 71 ಆಗುತ್ತೆ. ನಾವು ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? 40 ವರ್ಷ ಆಯಿತು. ಮೈ ಲವ್ಲಿ ವೈಫ್ ಅಂತ ಎಲ್ಲ ಕಡೆ ಹೇಳ್ತಿರ್ತೀನಿ. ಹಂಗೆ ಹೇಳ್ಬೇಡ್ರಿ, ಎಲ್ಲರೂ ಜನ ಮಿಸ್ಟೇಕ್ ಮಾಡ್ಕೋತಾರೆ ಅಂತ. ಹಂಗೇನಿಲ್ಲ. ಎನಿವೆ, ಇವತ್ತು ನಾನು ಅಲ್ಲ, ಪ್ರತಿ ಸಾರಿ ಹೆಂಡ್ತಿನೂ ಹೊಗಳ್ತಾರಲ್ಲ ಅನ್ನಂಗೆ ಆಗಬಾರ್ದು ಅಂತ. ಬಟ್ ನಾನು ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಹೆಲ್ತಿ. ಐ ಆಮ್ ದ ಹ್ಯಾಪಿಯೆಸ್ಟ್ ಮ್ಯಾನ್. ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಪಬ್ಲಿಕ್ ಲೈಫ್ನೊಳಗೆ. ಮೊನ್ನೆ ದೇವಿ ಪ್ರಸಾದ್ ಶೆಟ್ಟಿಗೆ ಯಾರೋ ಕೇಳ್ತಾಯಿದ್ರು, ಅವ್ರು ತುಂಬ ಚೆನ್ನಾಗಿ ಹೇಳಿದರು. ಅದನ್ನು ನಾನು ನೋಡಿ, ನಾವಿಬ್ಬರು ಆಲ್ಮೋಸ್ಟ್ ಸೇಮ್. ನನಗೆ ನೋಡಿದ್ದು, ನನಗೆ ಗಾಡ್ ಹ್ಯಾಸ್ ಗಿವನ್ ಮಿ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಎ ಗುಡ್ ವೈಫ್ ಅಂತ. ನಾನು ಇದುವರೆಗೆ ಯಾವತ್ತೂ ಹೇಳಲೇ ಇಲ್ವಲ್ಲಪ್ಪ. ಅದಕ್ಕೆ ನಿಮ್ಮ ಮುಂದೆ ಹೇಳ್ತಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಮ್ಯಾನ್, ಐ ಆಮ್ ವೆರಿ ಲಕ್ಕಿ ಮ್ಯಾನ್. ಮೈ ಲವ್ಲಿ ವೈಫ್, ಐ ಹ್ಯಾವ್ ಗಾಟ್ ಓನ್ಲಿ ಒನ್ ಸನ್, ಈಸ್ ಎ ಸರ್ಜನ್, ಡಾಕ್ಟರ್ ಅರ್ಜುನ್. ಮೈ ಡಾಟರ್ ಇನ್ ಲಾ, ಶಿ ಈಸ್ ಎ ಡರ್ಮಟಾಲಜಿಸ್ಟು. ಈಗ ನನ್ನ ಮೊಮ್ಮಗಳು ಬರ್ತಾಳೆ, ಲವ್ಲಿ ಮೊಮ್ಮಗಳು, ಇಷ್ಟರೊಳಗೆ ಬರ್ತಾಳೆ. ಎನಿವೆ, ಮುಂದೆ ನನ್ನ ಜೀವನದ ಎಲ್ಲ ಇದುಗಳನ್ನ ಹೇಳ್ತಾ ಹೋಗ್ತೀನಿ. ನನ್ನ ಬಾಲ್ಯದಿಂದ ಹೆಂಗೆ ಬೆಳೆದೆ, ಹೆಂಗಿದೆ ಅಂತ. ಮುಂದಿನ ಇದರಲ್ಲಿ ಕೂತ್ಕೊಂಡು ನಮ್ಮದು ಪಕ್ಕಾ ಅರೇಂಜ್ಡ್ ಮ್ಯಾರೇಜ್. ಅದೆಲ್ಲ ಮೆಡಿಕಲ್ ಕಾಲೇಜ್ನಾಗ ಲೈಫ್ ಇರುತ್ತೆ. ಅವೆಲ್ಲ ಇವಾಗೆಲ್ಲ ಮಾತಾಡೋಕ್ಕೆ ಹೋಗಬಾರ್ದು. ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜು, ಗೊತ್ತಾಯ್ತಾ. ನಾನು ಆ್ಯಕ್ಚುಲಿ ನಿಮಗೆ ನಾನು ಇವ್ರನ್ನ ಅರೇಂಜ್ಡ್ ಮ್ಯಾರೇಜ್ನಲ್ಲೇ ಎಲ್ಲಿ ನೋಡಿದೆ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಮಹಾರಾಣಿ ಕಾಲೇಜ್ ಎದುರುಗಡೆ ಆಗ ಸೆಂಟ್ರಲ್ ಜೈಲಿತ್ತು, ಅದಕ್ಕೊಂದು ಕ್ವಾರ್ಟರ್ಸ್ ಇತ್ತು. ಅಲ್ಲಿ ನನ್ನ ರಿಲೇಟಿವ್ ಇದ್ದರು, ಚೀಫ್ ಜೈಲರು ಲಕ್ಷ್ಮೀನಾರಾಯಣ್ ಅಂತ. ಅವರ ಹೆಂಡ್ತಿ ನಮ್ಮ ಪುಷ್ಪ ಅಂತ, ಅವರು ನನ್ನ ರಿಲೇಟಿವ್ಸೇ. ಅವರು ನನ್ನನ್ನು ಇವ್ರನ್ನ ತೋರಿಸಿದ್ದು. ಸೊ ಇವ್ರನ್ನ ನಾನು ನೋಡಿದ ಜಾಗ ಚೀಫ್ ಜೈಲಿನೊಳಗೆ ಜೈಲರ್ ಕ್ವಾರ್ಟರ್ಸ್ನಲ್ಲಿ ಮಹಾರಾಣಿ ಕಾಲೇಜ್ ಎದುರುಗಡೆ ನೋಡಿದ್ದು. ಬಟ್ ನಂಗೆ ಗೊತ್ತಿಲ್ಲ ಅವ್ರು ನೋಡ್ತಾರೆ, ಅದಕ್ಕೆ ಅವ್ರು ಕರೆಸಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ. ಗೊತ್ತು, ಹೌದು. ನೋಡ್ಕೊಂಡ್ಮೇಲೆ ಸೊ ಅರೇಂಜ್ಡ್ ಮ್ಯಾರೇಜ್ನಲ್ಲಿ ದಟ್ ವಾಸ್ ದ ಫಸ್ಟ್. ಹೌದು, ನನಗೆ ಸೂಟಬಲ್ ಪೇರ್ ಅನ್ನಿಸ್ತು ಅಷ್ಟೆ. ನಾನು ಅವಾಗ ಜಸ್ಟ್ MBBS MS ಆಗಿದ್ದೆ. ನಾನು ಐ ವಾಸ್ ಎ ಲೆಕ್ಚರರ್ ಇನ್ ಕೆಂಪೇಗೌಡ. ಪ್ರಾಬಲಿ ಐ ಆಮ್ 29-30 ಅವಾಗೆ. ಸೊ ಅವಾಗ ಆಯಿತು. ಸೊ ಎವ್ರಿಥಿಂಗ್ ವೆಂಟ್ ಆನ್ ವೆಲ್. ಮದುವೆ ಆಯಿತು. ಅಮ್ಮ, ಇವರು ಅಂದರೆ ಯಾಕೆ ಮದುವೆ, ಐ ಮೀನ್ ಏನು ಇಷ್ಟಪಟ್ರೆ ಡಾಕ್ಟ್ರಲ್ಲಿ? ಇಲ್ಲ, ನಂಗೆ ವಿದ್ಯಾವಂತರನ್ನ ಮದುವೆ ಮಾಡ್ಕೋಬೇಕಂತ ಇತ್ತು. ನೀನು ಹೆಚ್ಚು ಓದಿರೋರನ್ನ ಮಾಡ್ಕೋಬೇಕನ್ನೋದು ಒಂದು ನನ್ನ ಆಸೆ ಆಗಿತ್ತು. ಸೊ ಹಾಗಾಗಿ ನಾನು ಇವರು BSc, ಬಟ್ ಎಲ್ಲ ಒಂದು ಕಡೆ ಡಾಕ್ಟ್ರನ್ನ ಆಗಬೇಕು ಅಂತ ಒಂದು ಆಸೆ ಇರುತ್ತೆ ಹೆಣ್ಮಕ್ಳಿಗೆ. ಆಗಲ್ಲ. ನಾನು ಡಾಕ್ಟ್ರ್ ಆದ ಕಾಲದಲ್ಲಿ ತುಂಬ ಡಿಮ್ಯಾಂಡ್ ಇತ್ತು. ಅದರೊಳಗಾಗಿ ನಾನು ಗೌಡ್ರ ಫ್ಯಾಮಿಲಿಯಲ್ಲಿ ವೈದ್ಯರು, ಅದರೊಳಗೆ ಹಳ್ಳಿ ಕಡೆಯಿಂದ ಡಾಕ್ಟ್ರ್ ಆಗಿರೋರಿಗೆ ತುಂಬ ಡಿಮ್ಯಾಂಡ್. ಸಿಟಿ ಒಳಗಿರೋ ರಿಚ್ ಪೇರೆಂಟ್ಸ್ ಯಾರೇ ತಮ್ಮ ಮಗಳಿಗೆ ಗಂಡು ಹುಡುಕ್ತಾ ಇದ್ದಾರೆ ಅಂದರೆ ಡಾಕ್ಟ್ರು ಅನ್ನೋರು ಇರೋದು. ಅವೆಲ್ಲ ಇರ್ತವೆ. ಎನಿವೆ, ಐ ಆಮ್ ಲಕ್ಕಿ. ಸೊ ಹಿಂಗಾಗಿ ವಿ ಆರ್ ವೆರಿ ಹ್ಯಾಪಿ. ಮ್ಯಾರಿಡ್ ಲೈಫ್ 40 ಇಯರ್ಸ್ ಅಲ್ಲ. ಏಪ್ರಿಲ್ 25th ಐ ರಿಮೆಂಬರ್ 1985 ಮದುವೆ ಆದ ದಿನ. ಇಲ್ಲೇ ಬೆಂಗಳೂರಿನಲ್ಲೇ ಮಲ್ಲೇಶ್ವರಂನಲ್ಲಿ. ಚೌಟ್ರಿ ಹೆಸರೇ ಮರ್ತೋಗುತ್ತಲ್ಲಮ್ಮ, ಶ್ರೀರಾಮ ಕಲ್ಯಾಣ ಮಂಟಪ. ಮರ್ತೋಗ್ತವೆ. ಮೊನ್ನೆ ಏನು ನೋಟ್ ಮಾಡೋವಾಗೆ ಜ್ಞಾಪಕ ಬಂತು. ಹೌದು 84. ಅಲ್ಲ ಇರ್ತವೆ ಫ್ಯಾಮಿಲಿ ಒಳಗೆ ಜಗಳಗಳು ಇದೇ ಇರ್ತದೆ. ಯಾಕೆ ಇದನ್ನು ಹೇಳಬೇಕು ಅಂದರೆ, ಇಲ್ಲಿ ನಮ್ಮ ಮಧುಕರ್ ಅವರ ಫಿಯಾನ್ಸಿ ಕುಳಿತಿದ್ದಾರೆ, ಕೇಳಿಸ್ಕೊತಾ ಇರ್ತಾರೆ ಗಂಡ ಹೆಂಡತಿ ಜಗಳ ಇರುತ್ತಾ ಅಂತ. ಇದ್ದೇ ಇರುತ್ತೆ, ಇರಲೇಬೇಕು. ಎನಿ ಫ್ಯಾಮಿಲಿ ಒಳಗೆ ಪೆಟಿ ಮ್ಯಾಟ್ರಸ್ ಇರ್ತವೆ. ಆ್ಯಂಡ್ ಭಾಳ ಸಾರಿ ಯಾವುದೇ ಒಂದು ಫ್ಯಾಮಿಲಿ ನಾವು ನೋಡ್ತೀವಿ,
ಡೈರೆಕ್ಟಾಗಿ ಜಗಳ ಇಲ್ದಿದ್ರು ಕೂಡ ಡ್ಯೂ ಟು ಸಮ್ ಅದರ್ ರೀಸನ್ಸ್ ಅಟ್ಮಾಸ್ಫಿಯರ್ನೊಳಗೆ ಫ್ಯಾಮಿಲಿಯೊಳಗೆ ಬೇರೆ ಬೇರೆ ವಿಚಾರಗಳಲ್ಲಿ ಮನಸ್ತಾಪ ಜಗಳಗಳು ಇದ್ದೇ ಇರ್ತವೆ. ಬಟ್ ಅದ್ರ ಜೊತೆಗೆ ನಡ್ಕೊಂಡು ಹೋಗೋ ಜೀವನ ಇದೆಯಲ್ಲ, ದಟ್ ಈಸ್ ದ ಬೆಸ್ಟ್ ಲೈಫ್. ಸುಖಿ ಸಂಸಾರ ಗುಟ್ಟೇನೋ? ಈಗ 40 ವರ್ಷ ಸಂಸಾರ ಸಾಗಿಸಿದಿರಿ, ಸುಖಿ ಸಂಸಾರದ ಗುಟ್ಟೇನೋ? ಅಲ್ಲ, ವೆರಿ ಇಂಪಾರ್ಟೆಂಟ್. ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಆಸ್ಪೆಕ್ಟಿಗೆ ಬಂದರೆ ನಾನು ಹೇಳ್ತೀನಿ, ಯಾವತ್ತೂ ಕೂಡ ನಾನು ನನ್ನ ಎಂಟೈರ್ ಫೈನಾನ್ಷಿಯಲ್ ಅಫೇರ್ಸ್ನ ಮ್ಯಾನೇಜ್ ಮಾಡಿದವ್ರು ನನ್ನ ವೈಫು. ನನ್ನ ವ್ಯವಹಾರ ಎಲ್ಲ ನೋಡ್ಕೊಳ್ಳೋರು ಅವರು. ಶಿ ಈಸ್ ನಾಟ್ ಎ ಡಾಕ್ಟರ್, ಬಟ್ ಡಾಕ್ಟ್ರ್ ಕೆಲಸನೂ ಮಾಡಿದ್ದಾರೆ ನನ್ನ ಜೊತೆಯಲ್ಲಿ. ಬಿಗಿನಿಂಗ್ನಲ್ಲಿ ನಂದು ಇನ್ನೊಂದು ನರ್ಸಿಂಗ್ ಹೋಮ್ನಾಗಿತ್ತು, ನನ್ನ ಜೊತೆಗೆ ನಿಂತು ಡೆಲಿವರಿ ಮಾಡಿದ್ರು. ಅವ್ರಿಗೆ ಡೆಲಿವರಿ ಎಲ್ಲ ಗೊತ್ತಿತ್ತು, ಎಪಿಸಿಯಾಟಮಿ ಸೂಚರಿಂಗ್ ಗೊತ್ತಿತ್ತು, ಸಿಸೇರಿಯನ್ ಮಾಡೋದು ನಾನು ಎದುರುಗಡೆ ನಿಂತ್ಕೊಂಡು ಅಸಿಸ್ಟ್ ಮಾಡೋದು ಗೊತ್ತಿತ್ತು. ಸೊ ನನ್ನ ಎಲ್ಲ ಜೀವನದ ಪ್ರತಿಯೊಂದು ಕೆಲಸದಲ್ಲೂ ಭಾಗಿ. ನನಗೇನು ಎಕ್ಸ್ಟ್ರಾ ವರ್ಕ್ ಅಂದರೆ, ಇವತ್ತು ನನ್ನ ಪ್ರಾಪರ್ಟಿಗಳನ್ನೇನಾದರೂ ಲಿಟಿಗೇಷನ್ ಇತ್ತು, ಏನೋ ಪ್ರಾಬ್ಲಮ್ ಇತ್ತು, ಕೋರ್ಟ್ಗೆ ಹೋಗಬೇಕಾಗಿತ್ತು, ಎಲ್ಲನೂ ಮಾಡಿರೋರು ಅವರೇ. ನಾನು ಟೋಟಲಿ ಕಾನ್ಸಂಟ್ರೇಟೆಡ್ ಆನ್ ಮೈ ಪ್ರೊಫೆಷನ್. ಸೊ ಅದು ಆ ರಿಲೀಫ್ ನನಗೆ ಭಾಳ ಇದು ಕೊಟ್ಟಿದೆ, ಭಾಳ ಸಮಯ ಕೊಟ್ಟಿದೆ. ಸೊ ಎಲ್ಲೋ ಒಂದು ಕಡೆ ದೊಡ್ಡ ವಿಚಾರಗಳಿಗೆ ಎಲ್ಲೂ ಏನು ಜಗಳ ಇಲ್ಲ, ದುಡ್ಡು ಕಾಸಿನ ವಿಚಾರಕ್ಕಾಗಲಿ ಬೇರೆ ಇದರಲ್ಲಿ ಇಲ್ಲ. ಹಂಗಾಗಿ ಐ ಆಮ್ ವೆರಿ ಹ್ಯಾಪಿ, ವೆರಿ ಕಂಫರ್ಟಬಲ್. ಆ್ಯಂಡ್ ಇನ್ನೊಂದು ಭಾಳ ಖುಷಿಯಿಂದ ಹೇಳ್ಕೊಳ್ಳೋದು ಅಂದರೆ, ನನ್ನ ವೈಫ್ ಮಾಡೋ ಊಟ ನನಗೆ ಭಾಳ ಇಷ್ಟ. ಅದರೊಳಗೆ ಬಿರಿಯಾನಿ, ಯಾಕಂದರೆ ಇವೆಲ್ಲ ಇಂಪಾರ್ಟೆಂಟ್ ಹೇಳ್ಕೊಳ್ಬೇಕು. ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಆಹಾರ ಚೆನ್ನಾಗಿರಬೇಕು. ಸೊ ನನಗೆ ಭಾಳ ಖುಷಿ, ನನ್ನ ಧರ್ಮಪತ್ನಿ ಮಾಡೋ ಊಟಗಳು, ಅದರೊಳಗೆ ನನ್ನ ಫೇವ್ರೆಟ್ ಚಿತ್ರಾನ್ನ, ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಒಟ್ಟಿನಲ್ಲಿ ಜೀವನದಲ್ಲಿ ಸಂತೋಷ ಇವೆಲ್ಲ ಸಣ್ಣ ಪುಟ್ಟ ಕಾರಣ, ಭಾಳ ಖುಷಿ. ಓಕೆ, ಲವ್ಲಿ. ಫಸ್ಟ್ ಕ್ಲಾಸ್ ಮಾಡಿರಿ. ಮಾಧ್ಯಮದ ಮುಖಾಂತರ ಮೊದಲೆಲ್ಲ ಇದ್ರ ಸನ್ ಟಿ ವಿ ಒಳಗೆ ಆದರ್ಶ ದಂಪತಿಗಳು ಅಂತ ಶೋ ಮಾಡೋದು. ನೀವು ಇಲ್ಲೇ ನಮ್ಮನ್ನು ಆದರ್ಶ ದಂಪತಿಗಳಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ತೋರಿಸ್ತಿರೋದಕ್ಕೆ ನನಗೆ ಖುಷಿ ಆಗುತ್ತೆ. ಈಗ ಇನ್ನೂ ಕಾನ್ಫಿಡೆಂಟಾಗಿ ಹೇಳ್ತೀನಿ, 100 ವರ್ಷ ಜೀವನದಲ್ಲಿ ಗೊತ್ತಾಯಿದೆ ಹ್ಯಾಪಿಯಾಗಿ ಜನರಿಗೆ ಸಹಾಯ ಮಾಡಿಕೊಂಡು ಸಮಾಜದಲ್ಲಿ ಒಳ್ಳೆಯ ಹೆಸರು ತಗೊಂಡು ಬದುಕಬೇಕು ಅನ್ನೋ ಆಸೆ ನಿಮ್ಮಂಥವ್ರ ಮುಂದೆ ಹೇಳ್ಕೊಳ್ಳೋದಕ್ಕೂ, ಅದು 4 ಜನ ನೋಡಿದಾಗೆ ನಾನು ಇನ್ನೊಂದು ನಿಮ್ಗೆ ಹೇಳ್ತೀನಿ, ಅಲ್ಲಿ ಏನಂತ ನುಡಿದಂತೆ ನಡೆಯುವ ಮನುಷ್ಯ ನಾನು, ಹೇಳಿದಂತೆ ಬಾಳುವ ಮನುಷ್ಯ. ಮಾತಾಡೋದೊಂದು ಮಾಡೋದೊಂದು ಮಾಡೋದಿಲ್ಲ. ನಾನು ಐ ಆಮ್ ವೆರಿ ಆನೆಸ್ಟ್ ಟು ದ ಕೋರ್. ಜೀವನದಲ್ಲಿ ಯಾವತ್ತೂ ನಾನು ಯಾರಿಗೂ ಮೋಸ ಬಯಸೋದಿಲ್ಲ, ಕೆಟ್ಟದ್ದು ಬಯಸೋದಿಲ್ಲ. ನನ್ನ ಕೈಲಿ ಆದ ಒಳ್ಳೆಯದನ್ನು ಮಾಡ್ತೀನಿ, ಇದನ್ನು ನಾನು ಪಾಡಿ ನಾನು ಹೇಳ್ತೀನಿ. ಸೊ ಹಂಗಾಗಿ ಪೀಪಲ್ ದೆ ಲವ್ ಮೀ. ಎಲ್ಲಕ್ಕಿಂತ ಖುಷಿ ಅಂದರೆ, ಯಾವತ್ತೂ ಜೀವನದಲ್ಲಿ ನಾನು ಭಾಳ ಸರಿ ಭಾಷಣ ಮಾಡೋಕೆ ಹೇಳ್ತಾರೆ, 2 ಪ್ರೊಫೆಷನ್ಸ್ ವಿಚ್ ಆರ್ ಕಾಲ್ಡ್ ನೋಬಲೆಸ್ಟ್ ಪ್ರೊಫೆಷನ್ ಆನ್ ಅರ್ತ್. ಎಲ್ಲ ಪ್ರೊಫೆಷನ್, ಕಸ ಗುಡಿಸೋ ಪ್ರೊಫೆಷನು ಒಳ್ಳೆಯದೇ, ಯಾಕಂದ್ರೆ ಅವ್ರು ಕಸ ಗುಡಿದ್ರೆ ನಾವು ಬದುಕೋಕ್ಕಾಗಲ್ಲ. ಬಟ್ ನನಗೆ ಮನಸ್ಸಿಗೆ ಭಾಳ ತೃಪ್ತಿ ಕೊಡೋದು ಅಂದರೆ 2, ವೈದ್ಯ ನಾರಾಯಣ ಹೊರೆ, ನಾನೊಬ್ಬ ವೈದ್ಯ. 2ನೇದು ಉಪಾಧ್ಯಾಯ ವೃತ್ತಿ. ಅಲ್ಲಿ ನನಗೆ ಭಾಳ ಖುಷಿ ಅಂದರೆ, ಐ ಆಮ್ ಬೋತ್ ಎ ಸರ್ಜನ್ ಆ್ಯಂಡ್ ಎ ಟೀಚರ್. ಮೈ ವೈಫ್ ಈಸ್ ಆಲ್ಸೋ ಎ ಟೀಚರ್. ನನ್ನ ವೈಫು BSc ಮಾಡಿ B.Ed ಮಾಡಿ, ಶಿ ರನ್ಸ್ ಎ ಇನ್ಸ್ಟಿಟ್ಯೂಷನ್, ನನ್ನದೇ ಆದ ಶಾಲೆ. ಮಕ್ಕಳಿಗೆ ಡೊನೇಷನ್ ಇಲ್ದಿರ ಅವ್ರು ಕೊಟ್ಟಷ್ಟು ಫೀಸ್ನಲ್ಲಿ, ಅದರಲ್ಲೂ ಬಡವರಿಗೆ ಕನ್ಸೆಷನ್ ತೋರಿಸಿ ಇದುವರೆಗೆ 20 ವರ್ಷದಿಂದ 18 ವರ್ಷ ಆಯಿತಾ, 20 ವರ್ಷ ಆಯಿತು. ಸೈಂಟ್ ಆಲ್ MV ಎಜುಕೇಷನ್ ಮಾರುತಿ ವೆಂಕಟೇಶ್ವರ ಎಜುಕೇಷನ್ ಸೊಸೈಟಿಯಲ್ಲಿ ನನ್ನ ಶಾಲೆ ಇದೆ, ಲಕ್ಷ್ಮೀಪುರ ಕ್ರಾಸ್ನಲ್ಲಿ, ಔಟ್ಸ್ಕಟ್ಸ್ ಆಫ್ ಬ್ಯಾಂಗ್ಳೂರ್. ಅದನ್ನಿಬ್ಬರು ನಡೆಸ್ತೀವಿ. ಸೊ ಜೀವನದಲ್ಲಿ ಬೋತ್ ಆಫ್ ಅಸ್ ಆರ್ ಹೋಲ್ಡಿಂಗ್ ಎ ನೋಬಲೆಸ್ಟ್ ಪ್ರೊಫೆಷನ್. ವಿ ಆರ್ ಟೀಚರ್ಸ್. ಶಿ ಟೀಚರ್ಸ್, ಕ್ಲಾಸ್ ತೊಗೊಳ್ತಾರೆ. ಶಿ ಮ್ಯಾನೇಜಸ್ ಮೈ ಸ್ಕೂಲ್. ಐ ಆಮ್ ಎ ಫಾರ್ಮರ್ ಪ್ರೊಫೆಸರ್ ಆಫ್ ಕೆಂಪೇಗೌಡ 30 years, ಡೀನ್ ಆಫ್ ಎ ಮೆಡಿಕಲ್ ಕಾಲೇಜ್, ಎಡಬ್ಲ್ಯೂ ಡಿಪಾರ್ಟ್ಮೆಂಟ್ ಆಫ್. ಸೊ ಐ ಆಮ್ ಎ ವೆರಿ ಸ್ಟೂಡೆಂಟ್ ಫ್ರೆಂಡ್ಲಿ ಟೀಚರ್. ಸೊ ಹಂಗಾಗಿ ನನ್ನ ಇವೆರಡು ಪ್ರೊಫೆಷನ್ ನಾವಿಬ್ಬರು ಮಾಡಿರೋದ್ರಿಂದ ಅಂಡ್ ಸುಖಿ ಸಂಸಾರಿಗಳು ನಾವು. ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ದೊಡ್ಡಣ್ಣನೇ ಕಾರಣ. ನೋಡಿ, ನನ್ನ ಅಣ್ಣ ಮುನಿಕೃಷ್ಣಯ್ಯ ಅಂತ ಇದ್ದಾರೆ, ಎ ರಿಟೈರ್ಡ್ ಹೈಸ್ಕೂಲ್ ಹೆಡ್ ಮಾಸ್ಟರ್. ನನ್ನನ್ನು ಓದಿಸ್ತವ್ರು ನನ್ನ ಅಣ್ಣ, ಅದ್ರ ಜ್ಞಾಪಿಸ್ಕೊಳ್ಳಿ ಅಂತ ಜ್ಞಾಪಿಸ್ತಿದ್ದಾರೆ. ನನ್ನ ಅಣ್ಣ ಇವತ್ತೂ ಇದ್ದಾರೆ, ತುಮಕೂರಿನಲ್ಲಿದ್ದಾರೆ. ಅನ್ಫಾರ್ಚುನೇಟ್ಲಿ ನನ್ನ ಅಣ್ಣನ ಮಗ ವಾಸ್ ಎ ವೆರಿ ಪಾಪ್ಯುಲರ್ ಆಪ್ಥಾಲ್ಮಾಲಜಿಸ್ಟು. ಫ್ಯೂ ಮಂತ್ಸ್ ಬ್ಯಾಕ್ ಈ ಡೈಡ್. ಹಂಗಾಗಿ
ಅದೊಂದು ದುಃಖ ನನಗೆ. ನಾನು ಅವನ್ನ ಓದಿಸಿದ್ದೆ. ಸೊ ನನ್ನ ಅಣ್ಣನ ನೆನೆಸ್ಕೊಂಡಿದ್ದು ಒಳ್ಳೆಯದು. ಉಳಿದಿದ್ದು ನನ್ನ ಬಾಲ್ಯದ ಜೀವನ ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀನಿ. ಅದನ್ನು ಇವರೇ ಐ ಲವ್ ಯು ವೈಫ್ ಮಮತಾ. ಆ್ಯಕ್ಚುಲಿ ನಾನು ವಿಜಯನಗರದಲ್ಲಿ 25 ವರ್ಷದ ಹಿಂದೆ ಒಬ್ಬ ಮುಸ್ಲಿಂ ಲೇಡಿಯಿಂದ ಒಂದು ರನ್ನಿಂಗ್ ನರ್ಸಿಂಗ್ ಹೋಮ್ ತೊಗೊಂಡಿದ್ದೆ. ಇದು ಆಯಿಷಾ ನರ್ಸಿಂಗ್ ಹೋಮ್, ಮುಸ್ಲಿಂ ಹೆಸರಿತ್ತು. ಅದನ್ನು ಆಮೇಲೆ ನನ್ನ ತಂಗಿ ಇದ್ಲು ಆಶಾ. ಸೊ ಸಡನ್ನಾಗಿ ಚೇಂಜ್ ಆಗಬೇಡ, ಆಶಾ ನರ್ಸಿಂಗ್ ಹೋಮ್ ಅಂತ ಮಾಡಿದೆ. ಅದಾದ ಕೆಲವು ವರ್ಷಗಳ ನಂತರ ಇವ್ರ ಹೆಸರಲ್ಲಿ ಇವರು ಡಾಕ್ಟ್ರ್ ಕೆಲಸ ಮಾಡೋಕ್ಕೆ ಶುರು ಮಾಡಿದರು. ಸಾಕಷ್ಟು ಡೆಲಿವರಿಗಳು, ಸಾಕಷ್ಟು ಜನಕ್ಕೆ ಸಹಾಯ ಮಾಡೋದು. ಸೊ ಈಕೆ ಹೆಸರೇ, ನನ್ನ ತಂಗಿಗೂ ಬೇಜಾರೇನಿಲ್ಲ. ನನ್ನ ಶ್ರೀಮತಿ ಹೆಸರೇ ಹಣ ಅತ್ತಿಗೆ ಹೆಸರೇ ಇರಲಿ ಬಿಡೋಣ ಅಂದರು. ಅವತ್ತಿನಿಂದ ಮಮತಾ ಇಲ್ಲಿ ಬಂದು. ಸೊ ಈಗ ಸದ್ಯಕ್ಕೆ ಭಾಳ ನನ್ನ ಮನೆ, ನನ್ನ ಬಿಲ್ಡಿಂಗು, ಆ್ಯಕ್ಚುಲಿ ದಿಸ್ ಬಿಲ್ಡಿಂಗ್, ನಾನು ಇರೋ ಬಿಲ್ಡಿಂಗು ಇವರ ತಂದೆಯ ಬಿಲ್ಡಿಂಗು. ನೆನೆಸ್ಕೋಬೇಕು ಅವ್ರನ್ನ. ಅವರು ಇವತ್ತಿಲ್ಲ. ಈ ವಾಸ್ ಎ ರೈಲ್ವೆ ಎಂಪ್ಲಾಯಿ. ಇವರು ಹುಟ್ಟಿದ ಮನೆ ಒಂದು ಸಣ್ಣ ಮನೆ, ಇವ್ರ ತವ್ರ ಮನೆ. ನಾನು ವಿಜಯನಗರದಿಂದ ಎಲ್ಲರೂ ಅಂದ್ಕೊಳ್ತಾರೆ ಯಾಕೆ ಹೆಂಡತಿ ಮನೆಗೆ ಬಂದುಬಿಟ್ರು ಡಾಕ್ಟ್ರು ಅಂದರೆ, ಅನ್ಫಾರ್ಚುನೇಟ್ಲಿ ಶಿ ಲಾಸ್ಟ್ ಹರ್ ಬ್ರದರ್ಸ್. ಇವ್ರು 4 ಜನ, ಇಬ್ಬರು ಅಕ್ಕ ತಂಗಿಯರು, ಇಬ್ಬರು ಅಣ್ಣ ತಮ್ಮದಿರು. ಅಣ್ಣ ತಮ್ಮ ಇಬ್ಬರು ಕೂಡ, ತಮ್ಮ ಇಲ್ಲೇ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ. ಅಣ್ಣ ಈ ಹ್ಯಾಡ್ ಎ ಲಿವರ್ ಪ್ರಾಬ್ಲಮ್, ಈ ಡೈಡ್. ಅವ್ರು ಸಣ್ಣ ಮಕ್ಕಳಿದ್ರು. 4 ಜನ. ದೊಡ್ಡವನಿಗೆ ಒಂದು ಹೆಣ್ಣು, ಒಂದು ಗಂಡು, ಚಿಕ್ಕವನಿಗೆ 2 ಗಂಡು. ಅಷ್ಟು ಮಕ್ಕಳನ್ನ ನಾವಿಬ್ಬರು ನಮ್ಮ ಸ್ವಂತ ಮಕ್ಕಳ ಥರ ಸಾಕಿ ಬೆಳೆಸಿದ್ದೀವಿ. ಈಗ ಒಬ್ಬಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮೊನ್ನೆ ತಾನೇ ಮದುವೆ ಆಯಿತು. ಅವಳ ಬ್ರದರ್ ಈಸ್ ಎ ಡೆಂಟಲ್ ಸರ್ಜನ್ನು. ಚಿಕ್ಕವರ ಮಳೆ ಇಲ್ಲೊಬ್ಬಳಿದ್ರು ಇವಳ ನಾದ್ನಿ, ಅಂದರೆ ನನ್ನ ನಾದ್ನಿ, ತಮ್ಮನ ಹೆಂಡ್ತಿ ಅವಳೇ ಇದ್ದೋಳು. ಅವಳಿಬ್ಬರು ಶೋಭಾ, ಇವ್ರ ತಮ್ಮನ ಹೆಂಡ್ತಿ. ಅವಳು ಚಿಕ್ಕ ಮಕ್ಕಳನ್ನ ನಾನು ಬೆಳೆಸಿ ಇವತ್ತಿಬ್ಬರು ಸಾಫ್ಟ್ವೇರ್. ಸೊ ನಾನು ಭಾಳ ಸಾರಿ ಹೇಳ್ತೀನಿ, ನನಗೊಬ್ಬನೇ ಮಗ, ಆದರೆ 4 ಜನ ಸಾಕು ಮಕ್ಕಳು. ಈ ಮಕ್ಕಳು ನನ್ನನ್ನು ಮಾಮ ಅನ್ನಲ್ಲ, ನನ್ನ ಮಾಮ ದೊಡ್ಡ ಅಂತಾರೆ. ದೊಡ್ಡ ಅಂದರೆ ದೊಡ್ಡಪ್ಪ. ನಮ್ಮನ್ನು ಬೆಳೆಸಿದ ಅಪ್ಪ, ಅದಕ್ಕೆ ನನ್ನ ದೊಡ್ಡ ಅಂತ ಕರೀತಾರೆ. ಸೊ ಈ ಜಾಗಕ್ಕೂ ತನ್ನದೇ ಆದ ಮಹತ್ವ ಇದೆ. ಸೊ ನಾನು ಮದುವೆ ಆದಾಗೆ ಒಂದು ಸಣ್ಣ ಇದಿತ್ತು, ಬಟ್ ಅದಾದಮೇಲೆ ನಾವು ಡೆವಲಪ್ ಮಾಡಿ ನಂದು ಕಾಂಟ್ರಿಬ್ಯೂಷನ್ ಇದೆ. ಸೊ ಎಲ್ಲೋ ಒಂದು ಖುಷಿಯಿಂದ ನಮ್ಮನ್ನು ದೇವ್ರು ಚೆನ್ನಾಗಿಟ್ರಿಂದ ಮಾಡಿ ಮೇಲೆ ಮನೆ ಇದೆ. ಇವ್ರ ತಾಯಿ ಭಾಳ ಪ್ರೀತಿಯಿಂದ ಅದನ್ನು ಇವಳಿಗೇ ರಿಜಿಸ್ಟ್ರ್ ಮಾಡಿ ಸತ್ತೋದ್ರು ಅವರು, ನಿನ್ನ ಮನೆ ಇದೆ ಅಂತ. ಬಟ್ ಎಲ್ಲೋ ಒಂದು ಆಸೆ ಇದೆ, ದೇವ್ರು ನಾನು ಚೆನ್ನಾಗಿಟ್ಟಿರೋ, ನನ್ನ ಮಗನೂ ಚೆನ್ನಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಇದು ಎಂಟೈರ್ ಪ್ರಾಪರ್ಟಿನ ಆ ಮಕ್ಕಳಿಗೆ ಬಿಟ್ಟು ನಾವು ಸಂತೋಷವಾಗಿ ಇರೋವರೆಗೂ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಇವರೆಷ್ಟು ಇಂಪಾರ್ಟೆಂಟು ಆ 2 ಹೆಣ್ಣು ಮಕ್ಕಳು. ಅವಳು ಭಾಗ್ಯ ಅಂತ ಇದ್ದಾಳೆ. ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದರೆ, ನನ್ನ ಹೆಂಡ್ತಿ 3 ದಿನ ಇಲ್ಲದಿದ್ರು ಕೂಡ ನನ್ನನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೋತಾರೆ, ಮಕ್ಕಳ ಥರ ಅವೆರಡೂ. ಸೊ ಆ ರೀತಿಯಲ್ಲಿ ಜೀವನದಲ್ಲಿ ನನ್ನ ವೈಫ್ ಒಂದೇ ಅಲ್ಲ, ಈ ವ್ಯವಸ್ಥೆ ಇದೆಯಲ್ಲ, ಆ ಮಕ್ಕಳು ನನ್ನನ್ನು ಪ್ರೀತಿಯಿಂದ ದೊಡ್ಡ ಅಂತ ಕರೀತಾರೆ. ಸೊ ಅವರ ಅಮ್ಮಂದಿರು ನನ್ನನ್ನು, ನನ್ನ ವೈಫ್ಗೆ ಅದು ಒಂದೇ ಖುಷಿ. ನಾನು ಇಲ್ದಿದ್ರೂ ಪರವಾಗಿಲ್ಲ ರೀ, ನಮ್ಮ ಶೋಭಾ ನೋಡ್ಕೋತಾಳೆ, ನಿಮ್ಮನ್ನು ನಮ್ಮ ಭಾಗ್ಯ ನೋಡ್ಕೋತಾಳೆ ಅನ್ನೋ ಆ ಕಾನ್ಫಿಡೆನ್ಸ್ ಇದೆಯಲ್ಲ. ನನಗೆ 100 ವರ್ಷ ಭಾಳ ಸಾರಿ ಹೇಳ್ತಿರ್ತಾರೆ, ನೀವು 100 ವರ್ಷ ಬದುಕಿರೋ ನಾನು 8 ದಿನ ಇರ್ತೀನೋ ಇಲ್ಲ, ಇರಮ್ಮ ನನ್ನ ಜೊತೆಗೆ ಅಲ್ಲಿವರೆಗೂ ಅಂತ ಹೇಳ್ತೀನಿ. ಬಟ್ ನಾನಂತೂ ಇರ್ತೀನಿ 100 ವರ್ಷ. ಸೊ ಅದಕ್ಕೋಸ್ಕರವಾಗಿ ಅವ್ರು ಭಾಳ ಸಾರಿ ಹೇಳ್ತಿರ್ತಾರೆ. ಯಾರು 4 ಜನಕ್ಕೆ ಹಾಗಾಗಿ ನಾನು ಉಪಯೋಗಕ್ಕೆ ಬರದೇ ಹೋಗ್ಬಿಟ್ಟು ಆಮೇಲೆ ಬೇರೆಯವರಿಗೆ ಕೆಲಸ ಹಾಗಾಗಿ ಆ ಖುಷಿ ಸೊ ಅದು ಬೇಕಿಲ್ಲ ನನಗೆ. ವೆರಿ ವೆರಿ ನೈಸ್. ನಾನು 100 ವರ್ಷ ಇರೋದು ಕಷ್ಟ ಆಗುತ್ತೆ. ಅವ್ರು 100 ವರ್ಷ ಇದ್ರು 4 ಜನಕ್ಕೆ ಇದ್ದಾರೆ ಸರ್. ನಮ್ಮ ಮನೇಲಿ ಹೇಳಿದ್ರಲ್ಲ ಇವಾಗ. ಸೊ ಕಾನ್ಫಿಡೆನ್ಸ್. ಚಿಕ್ಕು ಇದ್ರೆ ಕರಿ ಕರಿತೀನಿ, ಚಿಕ್ಕು ಕರಿ. ನನ್ನ ಮೊಮ್ಮಗಳನ್ನ ಒಂದು ಸಾರಿ ನೋಡಿ ಆಮೇಲೆ ನಾವು ಉಳಿದಿದ್ದು ಬಾಲ್ಯ ಜೀವನದ ಹೇಳ್ತೀನಿ. ಹಳ್ಳಿಯಿಂದ ಯಾರೇ ಬರಲಿ, ದೇರ್ ಇಸ್ ನೋ ಕಂಪ್ಯೂಟರ್ ಸಿಸ್ಟಮ್. ಸೊ ಯೂಶ್ವಲಿ ನಮ್ಮ ಒಂದು ಆಪ್ರೇಷನ್ ಇಷ್ಟು ಅಂತ ಇರುತ್ತೆ. ಬಟ್ ಅವ್ರು ಅಷ್ಟು ಕೊಡೋಕ್ಕಾಗಲ್ಲ ಅಂದರೆ ಅವ್ರು ಕೊಟ್ಟಷ್ಟು ಇಸ್ಕೊಳ್ಳಮ್ಮ ಅಂತ ಹೇಳ್ತೀನಿ. ಅಷ್ಟು ನಮ್ಮ ಸಿಸ್ಟಮ್. ಭಾಳ ಜನ ನಂಬಲ್ಲ ಅದನ್ನು. ಸೊ ಇದು ಫ್ರೀನೂ ಮಾಡ್ತೀವಿ ಡಿಸರ್ವಿಂಗ್ ಇದ್ದವರಿಗೆ. ಬಟ್ ಕೊಟ್ಟಷ್ಟು ಇಸ್ಕೊಳ್ಳೋ ಅಂಥ ಒಂದು ಸಂಸ್ಥೆ ನಮ್ಮದು. ಸೊ ಹಂಗಾಗಿ ನನಗೆ ಭಾಳ ಕರೆದು ಬಿಡಮ್ಮ ಬೇಗ ನಿಂತಿಲ್ಲ ನೀವು. 100%. ನನಗೆ ದೇವ್ರು ಕೊಟ್ಟರಷ್ಟು ಸಾಕು. ಕೊಟ್ಟಿದ್ದಾನೆ, ಸಾಕಷ್ಟು ಕೊಟ್ಟಿದ್ದಾನೆ. ನಾನು ಐ ಆಮ್ ನಾಟ್ ಏನು
ಜನಗಳಿಗೆ ನಾನು ದೊಡ್ಡ ಬಂಗ್ಲೆ ಕಟ್ಟಬೇಕು, ದೊಡ್ಡ ಕಾರ್ ತೊಗೋಬೇಕು, ನನಗೆ ಇದಿಲ್ಲ. ಸ್ಪೆಷಾಲಿಟಿ ದೊಡ್ಡ ಆಸ್ಪತ್ರೆ ಇಲ್ಲ ಆ ಥರ ಅವೆಲ್ಲ ಇಲ್ಲ. ಇಲ್ಲ ದಟ್ ಇದು ಲ್ಯಾವಿಶ್ ಲೈಫ್ ಅಂತಾರಲ್ಲ. ಬಟ್ ಐ ಆಮ್ ಎ ವೆರಿ ಗುಡ್ ಟ್ರಾವೆಲರ್. ಆಲ್ ಓವರ್ ದ ವರ್ಲ್ಡ್ ಹೋಗಿದ್ದೀನಿ ನಾನು. ಅಂಡಮಾನ್ ನಿಕೋಬಾರ್ಗೆ 2 ಸಾರಿ ಹೋಗಿದ್ದೀನಿ, ಫ್ಯಾಮಿಲಿ ಕರ್ಕೊಂಡು ಹೋಗಿದ್ದೀನಿ, ಲಕ್ಷದ್ವೀಪಕ್ಕೆ ಹೋಗಿದ್ದೀನಿ. ಐ ಆಮ್ ಎ ಗುಡ್ ಟ್ರಾವೆಲರ್. ಆ್ಯಂಡ್ ನಾನು ನನ್ನ ಯಾವುದೇ ಬಳಗದ ಜೊತೆಯಲ್ಲಿ ಹೋದರೆ ಐ ಕೀಪ್ ದೆಮ್ ವೆರಿ ಹ್ಯಾಪಿ. ಹಂಗಾಗಿ ತುಂಬ ಬಳಗದ ಜೊತೆ. ಆ್ಯಂಡ್ ನನ್ನ ಸೋಷಿಯಲ್ ಸರ್ವೀಸು ಯು ವಿಲ್ ನಾಟ್ ಬಿಲೀವ್, ನನಗೆ ರಾಜ್ಯೋತ್ಸವ ಅವಾರ್ಡ್ ಬರುತ್ತೆ 2019. ಎಲ್ಲಿ ನಿಂತಿದ್ದಾರೆ ರಾಜ್ಯೋತ್ಸವ, ಯಡಿಯೂರಪ್ಪನವ್ರ ಟೈಮ್ನಲ್ಲಿ ಇವರು ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿದ್ದರು ನನಗೆ, ಸದಾನಂದ ಗೌಡರು ಚೀಫ್ ಮಿನಿಸ್ಟರ್ ಆದಾಗ. ಇವರು ನನಗೆ ಭಾಳ ಆತ್ಮೀಯರು. ಈ ಚೀಫ್ ಮಿನಿಸ್ಟ್ರು ಇದು ಬಸವರಾಜ ಬೊಮ್ಮಾಯಿ ಅವರು. ಅವ್ರನ್ನ ಜೊತೆಯಲ್ಲಿ ನಾನು ಒಂದು ಸಾರಿ ದೊಡ್ಡಬಳ್ಳಾಪುರಕ್ಕೆ ಒಂದು ಸ್ಕೂಲ್ ಪ್ರೋಗ್ರಾಮಿಗೆ ಚೀಫ್ ಗೆಸ್ಟಾಗಿ ಅವ್ರನ್ನ ಕರ್ಕೊಂಡೋಗಿದ್ದೆ. ಸೊ ಅಂದರೆ ಅವಾಗ ಇನ್ನೂ ಸಿ ಎಮ್ ಆಗಿರಲಿಲ್ಲ. ಅವ್ರಿಗೆ ಹೇಳಿದ್ದೆ ನೀವು ಸಿ ಎಮ್ ಆಗ್ತೀರಾ ಅಂತ, ಆಗೇ ಬಿಟ್ಟರು. ಹಂಗಾಗಿ ಎಲ್ಲ ಒಂದು ಕಡೆ ಮೈ ಸೋಷಿಯಲ್ ಸರ್ವಿಸ್ ನಿನ್ನ ಮುಂದೆ ಆಮೇಲೆ ಹೇಳ್ತೀನಿ ರಾಜ್ಯೋತ್ಸವ ಅವಾರ್ಡ್ ಯಾಕೆ ಬಂತು ಅಂತ. ರೀ ಅವ್ರು ಇವತ್ತು ಹೇಳೋದು ಒಂದೇ ಮಾತು, ಏನು ದುಡಿತೀವೋ ಅದನ್ನ ನಾವೇನು ಎತ್ಕೊಂಡು ಹೋಗಲ್ಲ. ಸುಖವಾಗಿರಕ್ಕೆ ದೇವ್ರು ಏನು ಕೊಟ್ಟಿದ್ದಾನೋ ಅಷ್ಟು ಕೊಟ್ಟಿದ್ದಾನೆ. ಊಟ ಕೊಟ್ಟಿದ್ದಾನೆ, ಸೂರು ಕೊಟ್ಟಿದ್ದಾನೆ, ಮಲ್ಕೊಳಕ್ಕೆ ಜಾಗ ಇದೆ, ಅಡುಗೆ ಮಾಡೋಕ್ಕೆ ಜಾಗ ಇದೆ, ಬಾತ್ರೂಮ್ ಇದೆ. ಮತ್ತು ಇನ್ನೇನು ಬೇಕು ಮನುಷ್ಯ ಒಬ್ಬನಿಗೆ? ಹೋಗೋವಾಗ ಏನು ಎತ್ಕೊಂಡು ಹೋಗಲ್ಲ, ಬರೋವಾಗ ಏನು ಎತ್ಕೊಂಡು ಬರಲ್ಲ. ಯಾಕೆ ತಲೆ ಕೆಡಿಸ್ಕೋತೀಯಾ? ಯಾವ ಪ್ರಾಪರ್ಟಿ ಎಲ್ಲಾರ ಹೋಗ್ಲಿ ಬಿಡು ಅಂತ. ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮನಿ ಮಾಡಂಗೆ ಇದ್ದಿದ್ರೆ ಇಷ್ಟೊಂದು ಏನೇನೋ ಮಾಡ್ಬೋದಿತ್ತು. ಬೇಕಿಲ್ಲ ನಮಗೆ. ಅದು ಇವ್ರಿಗೆ ಗೊತ್ತು ಚೆನ್ನಾಗಿ. ಅದು ಇವ್ರಿಗೆ ಗೊತ್ತು ಚೆನ್ನಾಗಿ. ಎಷ್ಟೋ ಜನ ಕಾಲು ಮುಗಿದೋಗಿದಾರೆ, ದುಡ್ಡಿಲ್ಲ ಅಂದ್ರೆ ಆಯ್ತಪ್ಪ ಹೋಗಿ ನೀನು ಮಾಡಿದ್ರೆ 100 ಕೋಟಿ ಓ ಬೇಜಾರಾಗಿ. ನನ್ನ ಲವ್ಲಿ ಗರ್ಲ್ ಬಾರ ಶರಾ ಬಟ್ರ ಹೊರಟ್ಬಿಡಿ ಹಂಗಾರೆ. ಟೂನಾ ಬಾಯ್ ಹೇಳು ಅಂಕಲ್ಗೆ ಬಾಯ್ ಓಕೆ ಸರಿ. ನೀವು ಲವ್ಲಿ ನೀವು ಮನೆಗಿರಿ. ಆಮೇಲಿಂದ ಆ ಮನೆಗೆ ಹೋದಾಗೆ ನನ್ನ ಮಗ ಸೊಸೆ ಇರ್ತಾರೆ, ಅಲ್ಲ ಆಮೇಲೆ ಮಾಡ್ಕೊಳ್ಳಿ. ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.